ಕುಮಟಾದಲ್ಲಿ ಬಿಜೆಪಿ ವತಿಯಿಂದ ತಾಯಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ವಂದೇ ಮಾತರಂ ಗೀತೆ ರಚನೆಯಾಗಿ 150 ವರ್ಷ ಆದ ಹಿನ್ನೆಲೆಯಲ್ಲಿ ಗೀತೆಗೆ ಗೌರವ ಸಲ್ಲಿಸಲಾಯಿತು. ಕುಮಟಾ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ವಂದೇ ಮಾತರಂ ಗೀತೆ ರಚನೆಯಾಗಿ 150 ವರ್ಷಗಳು ಆದ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಕುಮಟಾ ಮತ್ತು ಗೋಕರ್ಣ ಮಂಡಲಗಳ ಸಹಯೋಗದೊಂದಿಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಭಾರತೀಯರನ್ನ ರಾಷ್ಟ್ರಭಕ್ತಿಯ ಪರಾಕಾಷ್ಠೆಗೆ ಕೊಂಡೊಯ್ದ ವಂದೇ ಮಾತರಂ ಗೀತೆಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮ ನಡೆಯಿತು. ತಾಯಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರೊಂದಿಗೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆಗೆ 150 ವರ್ಷ ಆದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಈ ಗೀತೆಗೆ ಗೌರವ ಸಲ್ಲಿಸಿ ಪುನರುಚ್ಚರಿಸುವ ಕಾರ್ಯಕ್ರಮ ಇದಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದ ವೇಳೆ ದೇಶಭಕ್ತಿಯ ಚಿಲುಮೆ ಹೊತ್ತಿಸುವ ಮೂಲಕ ಸ್ವಾತಂತ್ರ್ಯದ ರಣಕಹಳೆ ಮೊಳಗಿಸಿದ ಈ ಗೀತೆಗೆ ಭಾರತೀಯರಾದ ನಾವೆಲ್ಲರೂ ಗೌರವಪೂರ್ಣ ಪ್ರಾಶಸ್ತ್ಯ ನೀಡಬೇಕಾಗಿ ಮನವಿ ಮಾಡುತ್ತೇನೆ ಎಂದರು. ಇದಕ್ಕೆ 150 ವರ್ಷ ಸಂದಿದೆ. ಈ ಒಂದು ಸುಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಈ ಒಂದು ವಂದೇ ಮಾತರಂ ಗೀತೆಯನ್ನು ಇಡೀ ದೇಶದಾದ್ಯಂತ ನಮ್ಮ ಪಕ್ಷದ ನೇತಾರರು ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಒಂದು ಕಾರ್ಯಕ್ರಮ. ಹಾಗೆ ಈ ಕುಮಟಾ ಮಂಡಲದ ವತಿಯಿಂದಲೂ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಪಕ್ಷದ ಕಚೇರಿಯಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಈಗಾಗಲೇ ಜಿ.ಎ. ಹೆಗಡೆ ಅವರು ಈ ಒಂದು ವಂದೇ ಮಾತರಂ 150 ವರ್ಷದ ಈ ಒಂದು ಸಂದರ್ಭದಲ್ಲಿ ಕುಮಟಾದಲ್ಲೂ ನಮ್ಮ ಪಕ್ಷದ ವತಿಯಿಂದ ಇದರ ಬಗ್ಗೆ ಮಾಹಿತಿಯನ್ನು ನೀಡಿ ಈ ಒಂದು ಗೀತೆಯನ್ನು ಪುನರುಚ್ಚಾರವನ್ನು ಮಾಡುವಂಥದ್ದು ಮತ್ತು ನೆನಪಿಸಿಕೊಳ್ಳುವಂಥದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಅನ್ನುವಂಥದ್ದನ್ನು ಈಗಾಗಲೇ ತಿಳಿಸಿದ್ದಾರೆ. ಅದೇ ರೀತಿ ತಾವೆಲ್ಲರೂ ಈ ಗೀತೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಬೇಕು ಎನ್ನುವಂಥ ಒಂದು ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ಸಂಚಾಲಕರಾದ ಪ್ರೊಫೆಸರ್ ಎಂಜಿ ಭಟ್ ಮಾತನಾಡಿ, ವಂದೇ ಮಾತರಂ ಗೀತೆ ಭಾರತದ ರಾಷ್ಟ್ರಗೀತೆ ಆಗಬೇಕಿತ್ತು. ಅದನ್ನ ಗೌರವಿಸುವ ದಿನ ಇಂದು. ದೇಶಕ್ಕೆ ಕೇವಲ ಶಾಂತಿಯುತ ಹೋರಾಟ ಮಾತ್ರದಿಂದ ಸ್ವಾತಂತ್ರ್ಯ ಬಂದಿಲ್ಲ. ಅದು ಒಂದು ಕಾರಣ ಇರಬಹುದು. ಆದರೆ ಸ್ವಾತಂತ್ರ್ಯಕ್ಕಾಗಿ ಇಡೀ ದೇಶದ ಜನರೆಲ್ಲ ಒಗ್ಗೂಡಿಸಿದ ಗೀತೆ ಈ ವಂದೇ ಮಾತರಂ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರಿಂದ ರಚನೆಯಾದ ವಂದೇ ಮಾತರಂ ಗೀತೆ ಭಾರತೀಯರ ಸ್ವಾತಂತ್ರ್ಯದ ಚಿಲುಮೆ ಚಿಮ್ಮಿಸಲು ಕಾರಣವಾಯಿತು. ಈ ಹಿಂದೆ ಪ್ರತಿ ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಹಾಡಲಾಗುತ್ತಿತ್ತು. ಆದರೆ 1950ರಲ್ಲಿ ವಂದೇ ಮಾತರಂ ರಾಷ್ಟ್ರಗೀತೆ ಮಾಡಲು ನೆಹರು ಆಕ್ಷೇಪಿಸಿದರು. ನಂತರದಲ್ಲಿ ಜನಗಣಮನವನ್ನ ಸಂಸತ್ತು ರಾಷ್ಟ್ರಗೀತೆಯಾಗಿ ಸ್ವೀಕರಿಸಿತು ಎಂದು ಮಾಹಿತಿ ನೀಡಿದರು. ನಮ್ಮ ಕೇಂದ್ರ ಸರ್ಕಾರ ಈ ಒಂದು ವಂದೇ ಮಾತರಂ ಗೀತೆ ರಾಷ್ಟ್ರಗೀತೆ ಆಗಬೇಕಾಗಿತ್ತು. ಅದನ್ನ ಇಡೀ ದೇಶಾದ್ಯಂತ ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಆಚರಣೆ ಮಾಡಬೇಕು ಅಂತ ಹೇಳುವುದನ್ನ ಕೇಂದ್ರ ಸರ್ಕಾರ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆದೇಶ ಮಾಡಿದರು. ಬಹಳಷ್ಟು ಜನರಿಗೆ ಈ ವಂದೇ ಮಾತರಂ ಗೀತೆ ಯಾಕೆ ನಾವು ಹಾಡ್ತೀವಿ ಅನ್ನುವ ಒಂದು ಇತಿಹಾಸ ಕಲ್ಪನೆಗಿಲ್ಲ. ಯಾಕಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದ್ರೆ ಅದು ಕೇವಲ ಶಾಂತಿಯುತ ಹೋರಾಟದಿಂದಾಗಲಿ ಇನ್ನಿತರ ಯಾವುದೋ ಚಟುವಟಿಕೆಗಳಿಂದ ಮಾತ್ರ ಅಲ್ಲ. ಅದು ಒಂದು ಕಾರಣ ಇರಬಹುದು. ಆದರೆ ಇಡೀ ದೇಶಾದ್ಯಂತ ಮೂಲೆ ಮೂಲೆಗಳಲ್ಲಿ ಪ್ರತಿಯೊಬ್ಬ ರಾಷ್ಟ್ರಾಭಿಮಾನಿಗಳ ರಕ್ತವನ್ನು ಕುದಿಸಿ ದೇಹದಲ್ಲಿ ದೇಶಭಕ್ತಿಯ ಕಣಗಳ ದೇಶಭಕ್ತಿಯನ್ನು ತುಂಬಿ ಈ ವಂದೇ ಮಾತರಂ ಗೀತೆಯನ್ನು ಹಾಡುವುದರ ಮೂಲಕ ಹೋರಾಟಕ್ಕೆ ಧುಮುಕುವಂತಹ ಪ್ರೇರಣೆ ನೀಡಿದ್ದು ಈ ಒಂದು ಗೀತೆ. 1875 ಇಸ್ವಿಯಲ್ಲಿ ಈ ಒಂದು ಗೀತೆಯನ್ನ ನಮ್ಮ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ಬರೀತಾರೆ. ಚಟರ್ಜಿ ಅಂತಲೂ ಕರೀತಾರೆ ಅವರಿಗೆ, ಚಟ್ಟೋಪಾಧ್ಯಾಯ ಮೂಲ ಹೆಸರು ಬರೀತಾರೆ. ಅದನ್ನ 1886ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮೆಲ್ಲರ ಅತ್ಯಂತ ಹಿರಿಯರು, ನಮ್ಮ ದೇಶ ಕಂಡ ಅದ್ಭುತವಾದಂತಹ ಕವಿ ಸಾಹಿತಿಯಾದಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರು ಅದನ್ನ ಹಾಡ್ತಾರೆ ಮೊದಲ ಬಾರಿಗೆ. ಆ ಒಂದು ಹಾಡು ತದನಂತರದಲ್ಲಿ ಕಾಂಗ್ರೆಸ್ ಅಧಿವೇಶನದ ಪ್ರತಿ ಕಾರ್ಯಕ್ರಮದಲ್ಲಿ ಹಾಡಲ್ಪಡ್ತಾ ಇತ್ತು. ಅದು ದೇಶಭಕ್ತಿಯನ್ನಲ್ಲದೆ ನಮ್ಮ ಭಾರತ ಮಾತೆಯನ್ನ ವಂದಿಸುವುದಲ್ಲದೆ ಬೇರೆ ಏನನ್ನು ಹೇಳಲೇ ಇಲ್ಲ ಅದರಲ್ಲಿ.
ಅಂದರೆ ಪ್ರತಿ ಚರಣದಲ್ಲೂ ಕೂಡ ನಾವು ನೋಡ್ತೀವಿ ಅದನ್ನು ಎಷ್ಟು ಸುಂದರವಾದಂತಹ ಅರ್ಥವನ್ನು ಹೊಂದಿದೆ ಅಂತಂದರೆ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಸುಜಲಾಂ ಅಂತಂದರೆ ಜಲರಾಶಿಯಿಂದ ತುಂಬಿಕೊಂಡಿದ್ದವಳೆ ಅಂತ ತಾಯಿ. ಒಂದೇ ಮಾತ್ರ ನಿನಗೆ ನಮಸ್ಕರಿಸ್ತೇನೆ. ಹಾಗೆ ಸುಫಲಾಂ ಫಲಭರಿತವಾದಂತಹ ಧಾನ್ಯ ಸಿರಿಧಾನ್ಯಗಳಿಂದ ತುಂಬಿಕೊಂಡಿರುವಂತಹ ತಾಯಿ ನಿನಗೆ ನಮಸ್ಕರಿಸ್ತೇನೆ ಅಂತ. ಮಲಯಜ ಶೀತಲಾಂ ಅಂದರೆ ಮಲಯದ ಕಡೆಯಿಂದ ತಂಪು ಗಾಳಿಯನ್ನು ಬೀಸ್ತಾ ಆ ಸುಗಂಧದ ಗಾಳಿಯನ್ನು ಹೊಂದಿರುವಂತಹ ತಾಯಿ ನಿನಗೆ ನಮಸ್ಕರಿಸ್ತೇನೆ. ಸಸ್ಯ ಶ್ಯಾಮಲಾಂ ಅಂದರೆ ಆ ಒಂದು ಹಸಿರಿನಿಂದ ಕೂಡಿದಂತಹ ಪ್ರಕೃತಿ ಮಾತೆಯನ್ನ ನೀನು ಧರಿಸಿದವಳು ಅಂತ, ಅಂದ್ರೆ ಆ ಒಂದು ಶ್ರೇಷ್ಠವಾದ ಸ್ಥಾನವನ್ನು ಭಾರತ ಮಾತೆಗೆ ಕೊಟ್ಟರು. ಹೀಗೆ ಪ್ರತಿ ಚರಣದಲ್ಲಿ ಪ್ರತಿಯೊಂದು ಧ್ಯಾನದಲ್ಲೂ ಕೂಡ ನಮಗೆ ಆ ಒಂದು ತಾಯಿ ಭಾರತ ಮಾತೆಯನ್ನು ಹೋಲದಂತಹ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ಇಡೀ ದೇಶಾದ್ಯಂತ ಜನರ ಮನಸ್ಸನ್ನು ಬಡಿದೆಬ್ಬಿಸಿದರು, ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರೇಪಣೆ ಕೊಟ್ಟರು. ಅವರು ಆನಂದ ಮಠ ಆಳುವಂತ ಒಂದು ಕಾದಂಬರಿಯನ್ನು ಬರೀತಾರೆ. ಅನೇಕ ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ದುರ್ಗೇಶ ನಂದಿನಿ ಇರ್ಬೋದು, ಮೃಣಾಲಿನಿ ಇರ್ಬೋದು, ಚಂದ್ರಶೇಖರ ಇರ್ಬೋದು, ಹೀಗೆ 14 ಕಾದಂಬರಿಗಳನ್ನು ಅವರು ಬರೀತಾರೆ. ಅವರು ಒಂದ್ ಕಡೆಗೆ ಹೇಳ್ತಾರೆ, ಈ ಎಲ್ಲ ಕಾದಂಬರಿಗಳನ್ನು ನಂದು ಒಂದು ಮೂಟೆ ಕಟ್ಟಿ ಸಮುದ್ರಕ್ಕೆ ಎಸಿರಿ, ಬಟ್ ಇದೊಂದು ಆನಂದ ಮಠ ಮಾತ್ರ ಇರಲಿ ಅಂತ. ಅಂದ್ರೆ ಅಷ್ಟು ಶ್ರೇಷ್ಠವಾದ ಸ್ಥಾನವನ್ನು ಆ ಆನಂದ ಮಠ ಕಾದಂಬರಿಗೆ ಕೊಟ್ಟರು. ಯಾಕೆ ಅಂದ್ರೆ ಆ ಕಾದಂಬರಿಯಲ್ಲಿ ಈ ಒಂದು ವಂದೇ ಮಾತರಂ ಗೀತೆಯನ್ನು ಹಾಕಿದ್ರು. ಅಂದ್ರೆ ಈ ವಂದೇ ಮಾತರಂ ಗೀತೆಗೆ ಅವರು ಯಾವ ಸ್ಥಾನವನ್ನು ಕೊಟ್ಟಿದ್ರು ಅಂತ. ಪ್ರತಿಯೊಂದು ಕಾದಂಬರಿ ಕೂಡ ದೇಶಭಕ್ತಿಯ ಬಗ್ಗೆ ಅವರು ಬರೆದಿದ್ರು. ಯಾಕಂದ್ರೆ ಆಗಿನ ಕಾಲದಲ್ಲಿ ಅದು ಬಿಟ್ಟು ಬೇರೆ ಇರಲಿಲ್ಲ. ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯ ಸಿಗಬೇಕು, ನಮ್ಮ ದೇಶ ಗುಲಾಮಿತನದಿಂದ ಮುಕ್ತ ಆಗಬೇಕು ಅಂತ ಒಂದೇ ಒಂದು ಸದುದ್ದೇಶವನ್ನು ಎಲ್ಲರೂ ಹೋರಾಟ ಮಾಡ್ತಾ ಇದ್ರು. ಎಲ್ಲರ ತಲೆಯಲ್ಲೂ ಅದೇ ಇತ್ತು, ಎಲ್ಲರ ಮನಸ್ಸಲ್ಲೂ ಅದೇ ಇತ್ತು. ವೇದಿಕೆಯಲ್ಲಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯಕ್, ಕುಮಟಾ ಮಂಡಲಾಧ್ಯಕ್ಷರಾದ ಜಿಐ ಹೆಗಡೆ, ಗೋಕರ್ಣ ಮಂಡಲಾಧ್ಯಕ್ಷರಾದ ಗಣೇಶ್ ಪಂಡಿತ್, ಮಹಿಳಾ ಮೋರ್ಚಾ ತಾಲೂಕಾಧ್ಯಕ್ಷರಾದ ಜಯಾ ಶೇಟ್, ಪುರಸಭಾ ಉಪಾಧ್ಯಕ್ಷರಾದ ಮಹೇಶ್ ನಾಯ್ಕ್, ಸಂತೋಷ್ ನಾಯ್ಕ್ ಸೇರಿದಂತೆ ಹಲವು ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.